ನಮಸ್ಕಾರ. ನಾನು ಚಂದ್ರಶೇಖರ್ ಕೆದ್ಲಾಯ, ಆನೇಕಲ್ಮಠ, ಬೆಳಾಲ್ಕೊಪ್ಪ. ಈ ಡಾಕ್ಟರ್ ಸಾಯಿಲ್ ಜೈವಿಕ ಗೊಬ್ಬರ ಹಾಕಿ 2 ವರ್ಷ ಹಾಕಿದೆ. 2 ವರ್ಷ ಚೆನ್ನಾಗಿ ಬಂತು, ಮತ್ತೆ ಫಸಲು ಬಂದಿಲ್ಲ ಅಂತ ಸಾಕಷ್ಟು ಜನ ಕಂಪ್ಲೇಂಟ್ ಹೇಳ್ತಾ ಇದ್ದಾರೆ. ಅದಕ್ಕೋಸ್ಕರ ಈ ಒಂದು ವಿಡಿಯೋ ಮಾಡ್ತಾಯಿದ್ದೀನಿ. ಇದು ನನ್ನ ತೆಂಗಿನ ಮರಕ್ಕೆ ಕಾಂಪೋಸ್ಟ್ ಹಾಕಿ ಅದರ ಮೇಲೆ ತ್ಯಾಜ್ಯಗಳನ್ನು ಮುಚ್ಚಿ ಆಮೇಲೆ ಜೈವಿಕ ಗೊಬ್ಬರ ಡಾಕ್ಟರ್ ಸಾಯಿಲ್ ಹಾಕೋದು. ಮುಖ್ಯವಾಗಿ ಜೈವಿಕ ಗೊಬ್ಬರ ಅಂದರೆ ಅದರಲ್ಲಿ ಜೀವಾಣುಗಳಿರ್ತವೆ, ಅವುಗಳಿಗೆ ಆಹಾರ ಬೇಕಾಗುತ್ತೆ. ಆಹಾರವನ್ನು ನಾವು ಅಡಿಕೆ ಮರದ ಅಥವಾ ತೋಟದಲ್ಲಿ ಇಟ್ಟರೆ, ಅಂದರೆ ಒಂದು ತ್ಯಾಜ್ಯಗಳಿರಬೇಕು, ಇಲ್ಲ ಕಾಂಪೋಸ್ಟ್ ಗೊಬ್ಬರ ಇರಬೇಕು. ಕಾಂಪೋಸ್ಟ್ ಇದ್ದಾಗ ಮಾತ್ರ ಆ ಜೀವಾಣುಗಳು ಕೆಲಸ ಮಾಡುತ್ತೆ. ಅವಕ್ಕೆ ಆಹಾರ ಇಲ್ಲದೆ ನಾವು ತೊಗೊಂಡೋಗಿ ಮರುಭೂಮಿಲಿ ಬಿಟ್ಟಂಗಾದರೆ ಅವು ಸತ್ತೋಗ್ತವೆ, ಕೆಲಸ ಮಾಡಲ್ಲ. ಅಷ್ಟೇ. 2 ವರ್ಷ ಹಾಕಿದೆ, ಚೆನ್ನಾಗಾಯಿತು, ಮತ್ತು ಬರಲಿಲ್ಲ ಅಂದರೆ ಅಲ್ಲಿ ಸಾವಯವ ತ್ಯಾಜ್ಯಗಳು ಇಲ್ಲ ಅಂತ. ಸಾವಯವ ತ್ಯಾಜ್ಯಗಳನ್ನು ಹಾಕಿದರೆ ಒಂದು 10 ರೂಪಾಯಿದು ಬೆನಿಫಿಟ್ ಸಿಕ್ಕಿದೆ. ಈ ಕಾಂಪೋಸ್ಟ್ ಹಾಕಿದಾಗ ನಮಗೆ ಅದ್ರ ಡಬಲ್ 20 ರೂಪಾಯಿ ಬೆನಿಫಿಟ್ ಸಿಗುತ್ತೆ. ಅಂದರೆ ಆ ಥರ. ಅದಕ್ಕೋಸ್ಕರ ಕಾಂಪೋಸ್ಟ್ ಹಾಕಿ ತೋರಿಸ್ತಾ ಇದ್ದೀನಿ. ಇದು ತೆಂಗಿನ ಮರ ಇದೆ. ತೆಂಗಿನ ಮರಕ್ಕೆ ಬುಡಕ್ಕೆ ಕಾಂಪೋಸ್ಟ್ ಹಾಕಿದ್ದೀನಿ. ಇದು ಈಗ ನಾನು ಕಾಂಪೋಸ್ಟ್ ಹಾಕಿದರೆ ನೆಕ್ಸ್ಟು ಮುಂದಿನ ವರ್ಷ ಮಳೆಗಾಲದಲ್ಲಿ ಒಳ್ಳೆ ಕೈಗಳನ್ನು ಬಿಡುತ್ತೆ. ಆ ಕೈಗಳಲ್ಲಿ ಒಂದು ಚೆಂಡುಪಾಳೆ ಅಂತಾರಲ್ಲ, ಒಂದೊಂದು ಕೈನಲ್ಲಿ 20 ಚೆಂಡುಪಾಳೆ, ಹಾಗೆ ಒಂದು 4 ಕೈ ಚೆನ್ನಾಗಿ ಬಿಟ್ಟಿರುತ್ತೆ. ಆ ಥರ ಆಗುತ್ತೆ. ಅಂದರೆ ನಮ್ಮದು ತೆಂಗಿನ ನಾಡು ಅಲ್ಲ. ನಮ್ಮ ಅಜ್ಜ ಅಪ್ಪ ಬರೋ ಟೈಮಲ್ಲಿ ಇಲ್ಲಿ ತೆಂಗಿನ ಮರಗಳೇ ಇರಲಿಲ್ಲ ಅಂತೆ, ಅವ್ರು ನೆಟ್ಟಿರೋದು. ಈ ವರ್ಷ ಒಂದು 4 ತೆಂಗಿನ ಮರಕ್ಕೆ ಈ ಥರ ಕಾಂಪೋಸ್ಟ್ ಹಾಕಿದೆ. ಇನ್ನೂ 1-2 ಮರಕ್ಕೆ ಹಾಕಬೇಕು ಅಂತ ಅಂದ್ಕೊಂಡಿದ್ದೀನಿ. ಮತ್ತು ಮುಂದಿನ ವರ್ಷ ಮತ್ತೆ 4, ಅಂದರೆ ಒಂದು 8 ಮರಗಳಲ್ಲಿ ಫಸಲು ಕೊಡ್ತಾಯಿದೆ ನನಗೆ. ಮತ್ತು ಇನ್ನೊಂದು 4-8 ಸಣ್ಣವು ಇದ್ದಾವೆ, ಅವು ಫಸಲು ಕೊಡಬೇಕು. ಈ ರೀತಿ ಕಾಂಪೋಸ್ಟ್ ಹಾಕಿ ಕೃಷಿ ಮಾಡಿದಾಗ ಫಸಲು ಚೆನ್ನಾಗಿ ಸಿಗುತ್ತೆ. ಅದು ಬಿಟ್ಕೊಂಡು ನಾವು ಬರೀ ಜೈವಿಕ ಗೊಬ್ಬರ ಹಾಕ್ತೀವಿ ಅಥವಾ ಬರೀ ರಾಸಾಯನಿಕ ಗೊಬ್ಬರ ಹಾಕ್ತೀವಿ ಅಂದರೆ ಗುಣಮಟ್ಟದ ಫಸಲು ತೆಗಿಲಿಕ್ಕೆ ಸಾಧ್ಯ ಇಲ್ಲ. ಸಿಗುತ್ತೆ ಫಸಲು, ಆದರೆ ಗುಣಮಟ್ಟ ಸಿಗಲ್ಲ. ಇನ್ನು ತ್ಯಾಜ್ಯಗಳನ್ನು ಮುಚ್ಚಿ ಎಡಿಟ್ ಮಾಡಿ ಮತ್ತೆ ಹಾಕ್ತೀನಿ, ನೋಡೋಣ. ಬಿಸಿಲಿಗೆ ತ್ಯಾಜ್ಯಗಳು ಕಾಂಪೋಸ್ಟ್ ಒಣಗಬಾರ್ದು, ಅದಕ್ಕೆ ಅದರ ಮೇಲ್ಗಡೆ ತ್ಯಾಜ್ಯಗಳನ್ನು ಹಾಕಿದ್ದೀನಿ ಇಷ್ಟಾಗಿ. ಮತ್ತು ಇದೇನೆಂದರೆ ಈಗ ಹೊಸದಾಗಿ ಅಪ್ಡೇಟ್ ಆಗಿರೋ ಹಾಗೆ ಗ್ಲಿಸಿಡಿಯಾ ಗಿಡಗಳನ್ನು ತೆಂಗಿನ ಮರದಲ್ಲಿ ನೆಡಬೇಕಂತೆ. ಇಲ್ಲೊಂದು, ಅಲ್ಲೊಂದು, 3 ಗ್ಲಿಸಿಡಿಯಾ ಗಿಡ ತೆಂಗಿನ ಮರದ ಬುಡಕ್ಕೆ ಹಾಕಿದ್ದೀನಿ. ಕಾಫಿ ಗಿಡನೂ ಉಂಟು. ಒಂದಷ್ಟು ಫಸಲು ಬರುತ್ತೆ ಅಂತ. ಕರ್ಮಣ್ಯವ ಅಧಿಕಾರಸ್ಥೆ ಮಾಫಲೈಷು ಕದಾಚನ ಅಂತಾರಲ್ಲ, ಅದೇ ರೀತಿ ನಾವು ಮಾಡೋ ಕೆಲಸ ಅಚ್ಚುಕಟ್ಟಾಗಿ ಮಾಡಿಬಿಡೋದು. ಫಸಲು ಎಷ್ಟು ಕೊಡುತ್ತೆ ಅಂತ. ಸಾಧಾರಣ ಚೆನ್ನಾಗೇ ಇದೆ ಫಸಲು ಈ ಮರದಲ್ಲಿ. ಅಜ್ಜ ನೆಟ್ಟಿರೋ ಮರ, ಅದಕ್ಕೆ ನಾವು ಬೇಸಾಯ ಮಾಡಿ ಫಸಲು ತೆಗೆಯೋದು. ನಮಸ್ಕಾರ.